ಗೈಸ್ ನಮ್ಮ ಮನೆಗೆ ಹೊಸ ಸದಸ್ಯೆ ಹುಡುಗಿ ಅಲ್ವಾ, ಹೊಸ ಸದಸ್ಯೆ. ಭಯ ಆಗ್ತೈತಲ್ಲ, ಅದೆಷ್ಟು ಫೀಲ್ ಮಾಡ್ತೈತೆ ನೋಡಿ. ಗುದ್ಗಿದ್ಬಿಟ್ಟೈತು. ಬಂದಿದ್ರಲ್ಲ ನೀವು ಸೋಳಿಗಳಿಗೆ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು ಬೆಳಗಿನ ಜಾವ 4 ಗಂಟೆ, 3:30ನಾ? ಓಕೆ, 3:30. ನಾವಿವಾಗ ಊರಿಗೆ ಹೊರಟಿದ್ದೀವಿ. ಮೋಟ್ರು ಊರಲ್ಲಿ ಸುಟ್ಟೋಗಿತ್ತು, ಅದಕ್ಕೆ ಹೊಸದಾಗಿ ವೈಂಡಿಂಗ್ ಮಾಡಿ ಕೇಬಲ್ ಆಗಿಬಿಟ್ಟಿದ್ದು. ಅದು ಡೇ ಟೈಮ್ ಬರಲ್ಲ ಅಂತ, ಯಾಕೆಂದರೆ ವೋಲ್ಟೇಜ್ ಇಲ್ಲ ಅಂತ. ನೈಟ್ ಟೈಮ್ ಮಾತ್ರ ಬರುತ್ತೆ ಅಂತೆ. ಅದು ಯಾಕೆ ಬರ್ತಿದೆ ಏನು ಅಂತ ಚೆಕ್ ಮಾಡೋಕ್ಕೆ ಅಂತೇಳಿ ಕರೆಂಟ್ ಬರುತ್ತೆ 3 ರಿಂದ 6 ಗಂಟೆ. ಹಂಗಾಗಿ 6 ಗಂಟೆ ಒಳಗೆ ಊರಿಗೆ ಹೋಗ್ಬೇಕು. ನೈಟ್ 3 ಗಂಟೆಗೆ. ರೀಸೆಂಟಾಗಿ ನಾವು ಲಾಸ್ಟ್ ವೀಡಿಯೋ ನೋಡಿರ್ತೀರ, ರೀಸೆಂಟಾಗಿ ವೈರೆಲ್ಲ ಹೋಗಿ ಹಾಕಿದ್ವಿ. ಅದು ಮಾರ್ನಿಂಗ್ ಅಷ್ಟು ಕರೆಕ್ಟಾಗಿ ನೀರು ಬರ್ತಿಲ್ಲ, ನೈಟ್ ಬರ್ತಿದೆಯಂತೆ. ಅಲ್ಲಿ ಒಂದೊಂದು ಲೈನ್ಗೆ ಈ ಟೈಮಿಂಗ್ಸು ಅಂತ ಕರೆಂಟ್ ಕೊಡ್ತಾರಲ್ವ ಹಳ್ಳಿ ಕಡೆ. ಸೊ ಹಾಗಾಗಿ ಈ ಟೈಮಲ್ಲಿ ಹೊರಟಿದ್ದೀವಿ. ನಾನು ಅಟ್ಲೀಸ್ಟ್ ಒಂದು 3 to 4 hour ಆದರೂ ನಿದ್ದೆ ಮಾಡಿದ್ದೀನಿ. ಇವ್ರು ನಿದ್ದೆನೇ ಮಾಡಿಲ್ಲ. ಬಿಗ್ ಬಾಸ್ ನೋಡ್ತಾ ಇದ್ದೆ. ಗಾಡಿ ಹೆಂಗೆ ಓಡಿಸ್ತಾರೋ ಗೊತ್ತಿಲ್ಲ. ನೈಟ್ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ರು, ಬಟ್ ನಮ್ಮ ಅತ್ತೆ ಪರ್ಮಿಷನ್ ಕೊಡಲಿಲ್ಲ. ಈ ಟೈಮಲ್ಲೆಲ್ಲ ಬರಲೇಬೇಡಿ ಅಂತ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿಬಿಟ್ರು. ಸೊ ಹಾಗಾಗಿ 3:30ಗೆ ಹೊರಟಿದ್ದೀವಿ. ಟೈಮ್ ಅಂತ ಮೊದಲು ಮಾತ್ರ ಊರಲ್ಲ ಬಿಟ್ಟು ಮಾತಾಡ್ತಾ ಇದ್ದೀನಿ. ಇಲ್ಲೆಲ್ಲ ಹುಲ್ ತೊಗೊಂಡು ಬಂದು ಜೋಡಿಸ್ಕೊಂಬಿಟ್ಟಿದ್ದಾರೆ ಹಸುಗೆ. ಗೈಸ್, ನಮ್ಮನ್ನೊಬ್ಬನೇ ವೆಲ್ಕಮ್ ಮಾಡ್ತಾ ಇರೋದು. ಐ ಥಿಂಕ್ ನಮ್ಮ ಅತ್ತೆ ಒಳಗಡೆ ಮಲಗಿದ್ದಾರೆ ಅನಿಸುತ್ತೆ. ಚಳಿ ಹೆಂಗಿದೆ? ಚಳಿ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಕೆಳಗಡೆಗೆ ಹೋಗ್ತಾ ಇದ್ದೀವಿ. ಫಸ್ಟು ಟೈಮು ಇಷ್ಟು ಬೆಳಗ್ಗೆ ಬಂದಿರೋದು. ರೋಡೇ ಕಾಣಿಸ್ತಿಲ್ಲ. ಐ ಥಿಂಕ್ ಕೆಳಗಡೆ ನಮ್ಮ ಮಾವ ಇದ್ದವರೇ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವನು ಶಾಕ್ ಆಗಿದ್ದಾನೆ, ಏನು ಇಷ್ಟು ಬೇಗ ಬಂದಿದ್ದಾರಲ್ಲ ಅಂದ್ಬಿಟ್ಟು. ನೀನು ಕಾಣಿಸ್ತಾನೆ ಇಲ್ಲ, ಆ ಲೆವೆಲಿಗೆ ಕತ್ಲಿದೆ. ಚಿರತೆ ಬೇರೆ ಇದೆ, ನೀನು ಇಷ್ಟೊತ್ತಿನಲ್ಲಿ ಕೆಳಗಡೆ ಕರ್ಕೊಂಡು ಹೋಗ್ತಿದ್ಯಾ? ಭಯ ಆಗ್ತೈತಲ್ಲ. ಇಲ್ಲಿ ಚಿರತೆ ಬೇರೆ ಇದೆ. ಇಲ್ಲೊಂದು ಸ್ವಲ್ಪ ಲೈಟಾಕು ಚಿರತೆ ಇದೆ. ಸೊ ಹಾಗಾಗಿ ಭಯ ಆಗ್ಬಿಟ್ಟು ರಿಟರ್ನ್ ಹೋಗ್ತಿದ್ದೀವಿ. ಯಾಕೆ ಬೇಕು ರಿಸ್ಕು? ನಮ್ಮ ಮಾವ ಇದ್ದರೆ ಒಂಥರ ಧೈರ್ಯ. ಇಬ್ಬರೇ ಬೇರೆ ಇದೀವಿ. ಆಮೇಲೆ ನಮ್ಮ ಅತ್ತೆಗೆ ಬೇರೆ ನಾವು ಬಂದಿರೋದು ಇನ್ನೂ ಗೊತ್ತಿಲ್ಲ, ಒಳಗಡೆ ಮಲಗಿದ್ದಾರೆ. ಆಮೇಲೆ ಬೈತಾರೆ, ಸೊಸೆನ ಕರ್ಕೊಂಡು ಯಾಕೆ ಹೋದೆ ಅಂದ್ಬಿಟ್ಟು. ಗೈಸ್, ಒಳಗೆ ಮಲಗಿರೋರು ಎದ್ದು ಬರ್ತಾವ್ರು. ಇವಾಗ ಫೋನ್ ಮಾಡಿದ್ವಿ. ಎದ್ರೆ ಸುಬ್ಬಾನು ನಿದ್ದೆಗಣ್ಣಲ್ಲಿ ಇರ್ತಾರೆ ಇವಾಗ ಫುಲ್ಲು. ನಾನಂತೂ ಹೋಗಿ ದಬಾಕೊಂಬಿಡ್ತೀನಪ್ಪ, ಸಿಕ್ಕಾಬಿಟ್ಟೆ ಚಳಿ ಇದೆ. ಏನಿಷ್ಟು ತರ ಬರಲೇ ಇಲ್ಲ ಈಚೆ. ಇಷ್ಟೊತ್ತು ನಾವು ಬಂದಿದ್ರಲ್ಲ ನೀವು ಸೋಳಿಗಳಿಗೆ. ನಾನು ಇದ್ರಲ್ಲ ಸೋಳಿ ಹೋಗ್ಲಿವ ನಿಮ್ಗೆ. ಗುಡ್ ಮಾರ್ನಿಂಗ್ ಹೇಳಕ್ ಬಂದ್ವಿ ಅಲ್ಲಿಂದ ಇಲ್ಲಿಗೆ. ಹೆಂಗ್ ಬಂದ್ರಿ? ಬರ್ಬಿಡ ಅಂತ ಹೇಳಿದ್ದೀನಿ ಅನ್ಕಣಮ್ಮ. ನೈಟು ನಾನು ಹೇಳ್ದೆ ಮಾಡೋ ಕೆಲಸ ಇಲ್ಲ ಇವರಿಗೆ ಲೈಟ್ ಬಿಟ್ಟು. ಅಣ್ಣ ಹಾಂ, ಇಲ್ಲ ಕರಿ ಮಾಡಿ ಅಂತ ಕರೀತಾ ಇದ್ದೆ. ನಾನು ಕರೀತು 3 ಕರಿಬೇಕಲ್ಲ ಅಂತ ಸುಮ್ಮನೆ ಧೈರ್ಯ ಸಾಕಾಗ್ದಲೆ ವಾಪಸ್ ಬಂದ್ವಿ. ಹೋಯ್ತು ನನ್ನ ಚಪ್ಪಲಿ ಕಂಡ. ಹಾಂ, ಹಾಕಿದ್ದೀನಿ. ನೀವು
ಇವಾಗ ಬಂತ ಧೈರ್ಯ. ಗೈಸ್ ಚಿರತೆ ಇದೆ, ಯಾವ ಟೈಮಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮನುಷ್ಯರನ್ನ ಎದುರಾಕೋಬೋದು, ಪ್ರಾಣಿಗಳ್ನೇನು ಎದುರಾಕೋಣಕ್ಕಾಗುತ್ತೆ. ಅದಕ್ಕೆ ರಿಟರ್ನ್ ಹೋಗಿ ನಮ್ಮ ಅತ್ತೆನ ಎಬ್ರಿಸ್ಕೊಂಡು ಮಸ್ತ್ ತೊಗೊಂಡು ಹೋಗ್ತಾ ಇದ್ದೀವಿ. ಕೆಳಗಡೆ ನಮ್ಮ ಮಾವ ಇದ್ದಾರೆ, ಬಟ್ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕಲ್ವಾ, ಸ್ವಲ್ಪ ಭಯ ಆಗುತ್ತೆ. ಈಗ ನಮ್ಮ ಅತ್ತೆ ಬರ್ತವ್ರೆ, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ವೈಟಿ ಕೂಡ ಇದ್ದಾನೆ. ಸಾರಿ, ಇಷ್ಟೊತ್ತಿನಲ್ಲಿ ಚೆನ್ನಾಗಿ ಬರುತ್ತೆ, ಮಾರ್ನಿಂಗ್ ಟೈಮು ಕಮ್ಮಿ ಆಗಿದೆ. ಯಾಕೆ ಏನಂತ ರೀಸನ್ ಗೊತ್ತಾಗ್ತಿಲ್ಲ. ಬಟ್ ನಾವು ರೀಸೆಂಟಾಗಿ ಅಡಿಕೆ ಗಿಡ ಇಟ್ಟಿರೋದ್ರಿಂದ ನೀರು ನಮಗೆ ಬೇಕೇ ಬೇಕು. ಅದು ಒಂದು ಕಡೆ ಟೆನ್ಷನ್ನು. ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅದು ಬದಿ ಮೇಲೆ ಭಾರ ಆಗ್ಬಿಟ್ಟದೆ ಈ ದಿಗ್ಬ. ನೇಗ್ಲ ಗುತ್ಬಿಟ್ರೆ ಸರತ್ತದೆ, ನೇಗ್ಲ ಗುತ್ತಿಲ್ವಲ್ಲ. ಇದು ಕಡ್ದು ಮನೋ ಬದಿಗೆ ಹಾಕಿತ್ತಲ್ಲ ಬಣ್ಣು, ಅದು ಭಾಳ ಆಗ್ಬಿಟ್ಟದೆ. ಈ ಚರಂಡಿ ಎಲ್ಲ ಹುಲ್ಲೆಲ್ಲ ಕಡ್ದು ಏಕ ಹುಲ್ಲೆಲ್ಲ ಒಂದು ಎರಡು. ಮನೆ ಹತ್ರ ಹೋಗ್ತಾ ಇದ್ದೀನಿ. ಇವಾಗ ಸಿಕ್ಕಾಬಟ್ಟೆ ಚಳಿ ಇದೆ, ನನ್ನ ಕೈಲಿ ನಿಂತ್ಕೊಳಕ್ಕಾಗ್ತಿಲ್ಲ. ನಮ್ಮ ಅತ್ತೆ ಹಾಗೆ ನಮ್ಮ ಮನೆಯವರು ಕೆಳಗಡೆನೇ ಇದ್ದಾರೆ. ನಮ್ಮ ಮಾವ ಹಾಲು ಕರೆದು ಹಾಲು ಹಾಕಿ ಬರೋಕ್ಕೆ ಅಂತ ಹೋಗಿದ್ದಾರೆ. ಹಾಲು ಹಾಕ್ಬೇಕಲ್ಲ, 6 ಗಂಟೆ ಆಗಿಬಿಡ್ತು ಅಂದ್ಬಿಟ್ಟು ನಮ್ಮ ಮನೆಯವರೇ ನೀರು ಹಾಯಿಸ್ತಾ ಇದ್ದಾರೆ. ನೈಟ್ ಟೈಮು ಚೆನ್ನಾಗಿ ಬರ್ತಿದೆ ನೀರು, ನಮಗೆ ಮಾರ್ನಿಂಗ್ ಟೈಮು ನೀರೇ ಬರ್ತಿಲ್ವಂತೆ. ಸೊ ಹಾಗಾಗಿ 3 ಗಂಟೆಯಿಂದ 6 ಗಂಟೆವರೆಗೂ ಕರೆಂಟ್ ಇರುತ್ತೆ, ಮತ್ತು 9 ಗಂಟೆಗೂ 10 ಗಂಟೆಗೂ ಕರೆಂಟ್ ಬರುತ್ತಂತೆ. ಅಂದರೆ 3 ಅವರೇನೋ ಕೊಡ್ತಾರಷ್ಟೇ. ಸೊ ಅದಕ್ಕೆ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಈಗ ಗೊತ್ತಾಗುತ್ತೆ, ಈಗೇನೋ ಪರವಾಗಿಲ್ಲ ಚೆನ್ನಾಗಿ ಬರ್ತಿದೆ. ಈಗ 9 ಗಂಟೆ ಕರೆಂಟ್ ಬಂದಾಗ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ನಂಗೆ ಚಳಿ ನಿಂತ್ಕೊಳಕ್ಕಾಗ್ತಿಲ್ಲ. ಈಗ ಹೋಗಿ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್, ನಾನು ಮಲ್ಕೊಂಬಿಟ್ಟಿದ್ದೆ, ಇವಾಗ ಎದ್ದಿದ್ದೀನಿ. ನಮ್ಮ ಅತ್ತೆ ಇನ್ನೂ ಕೆಳಗಡೆ ನೀರು ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯವರು ನಮ್ಮ ಮಾವ ನೀರು ಹಾಯಿಸ್ತಿದ್ದಾರಂತೆ. ನಾರ್ಮಲಾಗಿ 6 ಗಂಟೆಗೆ ಕರೆಂಟ್ ಹೋಗುತ್ತೆ ಅಂತ ಹೇಳ್ತಿದ್ರು, ಏನೋ ಗೊತ್ತಿಲ್ಲ. ಇವತ್ತು ಇನ್ನೂ ಇಷ್ಟೊತ್ತಾದ್ರೂ ಕರೆಂಟ್ ಇದೆಯಂತೆ. ಏನು ಮಾಡ್ತಿದ್ದಾರೆ ಅಂತ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಏನಿವತ್ತು ಇಷ್ಟೊತ್ತಕ ನೀರು ಬಂದುಬಿಟ್ಟಿದೆ. ಫುಲ್ ಎಲ್ಲ ಕಂಪ್ಲೀಟ್ ಮಾಡಿದ್ರಲ್ಲ ಆಲ್ಮೋಸ್ಟ್. ಫಾಗ್ ನೋಡಿ ಹೇಗಿದೆ. ನೀನು 1 ಅವರ್ ಬ್ಯಾಕ್ ಬಂದಿರೆ, ಇಲ್ಲಿಂದ 100 ಮೀಟ್ರು ಏನೂ ಕಾಣಿಸಲ್ಲ. ರೆಕಾರ್ಡ್ ಮಾಡ್ಕೊಳತ್ತಾನೆ ಮನುಷ್ಯನ ಎಲ್ಲ ರೆಕಾರ್ಡ್ ಮಾಡಿದೀನಿ. ಹೌದಾ? ಏನೂ ಕಾಣಿಸಲ್ಲ. ಆ್ಯಡ್ ಮಾಡ್ತೀನಿ ಹಂಗಿದ್ರೆ. ತೆಂಗಿನ ತೋಟದ ಗೊತ್ತಾ, ನಮ್ಮ ತೋಟ ಅಂದ್ರೆ ಗೊತ್ತಾಯ್ತಾ ಇಲ್ಲ, ಅಷ್ಟು ಲೆವೆಲಿಗೆ ಫಾಗ್ ಆಯ್ತು. ನಾನು ಆ ಥರ ಫಾಗ್ ನೋಡಬೇಕು ಅಂದ್ಕೊಂಡೇ ಇದ್ನ, ನನ್ನ ಕೈಲಿ ನಿದ್ದೆ ಆಗಲಿಲ್ಲ, ಹೋಗಿ ಮಲ್ಕೊಂಬಿಟ್ಟೆ. ಬಟ್ ನೀನು ಮಲ್ಗೆ ಇಲ್ವಲ್ಲ. ಈಗೇನು ಮಾಡ್ತೀನಿ ನೀನು ಅಂತ ಹೇಳ, ಟಿಫನ್ ಮಾಡ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಫ್ಲ್ಯಾಟ್ ಅಷ್ಟೇ. ಯಾರೋ ಒಂದು ಎಬ್ಬರ್ಸಿದ್ರೆ ಎತ್ತಾಕಿಸ್ಬಿಡ್ತೀನಿ. ನನಗೆ ತುಂಬ ಆಸೆ ಇತ್ತು ಗೈಸ್, ಫಾಗ್ ನೋಡಬೇಕು ಅಂದ್ಬಿಟ್ಟು. ನಂದಿಲ್ಸ್ಗೆಲ್ಲ ಹೋಗಿ ನೋಡ್ತೀವಿ ಫಾಗ್ನ. ಇಲ್ಲಿಗೆ ಬಂದಿದ್ದೀನಿ, ಬಟ್ ಏನಾಯಿತು ಅಂದರೆ ನಂಗೆ ಸಿಕ್ಕಾಬಟ್ಟೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ, ನಿದ್ದೆ ಬಂದುಬಿಡ್ತು, ಹೋಗಿ ಮಲ್ಕೊಂಬಿಟ್ಟೆ. ಇವಾಗ ಟೈಮ್ ಬಂದು 9 ಗಂಟೆನಾ? 9 ಗಂಟೆ ಆದ್ರೂ ಇಷ್ಟಿದೆಯಲ್ಲ. ಹಾಂ, ನಾನು ನಿನಗೆ ಬೆಂಗಳೂರಲ್ಲಿ ಹೇಳ್ತಿರ್ಲಿಲ್ವಾ, ಬೇಗ ಇದ್ರೆ ನಮಗೂ ಫಾಗ್ ಸಿಗುತ್ತೆ. ಬಟ್ ಇಷ್ಟೆಲ್ಲ ಸಿಗಲ್ಲ, ಅಲ್ಲಿ ಒಂದು ರೇಂಜಿಗೆ ಸಿಗುತ್ತೆ. ಆಯಿತು, ನೀನು ರೆಕಾರ್ಡ್ ಮಾಡಿದ್ದೆಲ್ಲ ಆ್ಯಡ್ ಮಾಡ್ತೀನಿ ಬಿಡು. ಅದನ್ನು ಅವ್ರು ರೆಕಾರ್ಡ್ ಮಾಡಿಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ತೀನಿ. ಇವಾಗ ಎಳ್ಳೀರು ಕುಡಿಯೋಕೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ 50 ರೂಪಾಯಿ ದುಡ್ಡು ಕೊಟ್ಟು ಎಳ್ಳೀರು ಕೊಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಟ್ಲೀಸ್ಟ್ ಇಲ್ಲಾದರೂ ಫ್ರೆಶ್ ಆಗಿ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಫೈರ್ ಕ್ಯಾಂಪ್ ನೀರೇನು ಹೊಡೆಯಲ್ಲ. ನಾನು ಸ್ಪೀಡಾಗಿ ಚೆನ್ನಾಗಿದೆ. ಕೊರಿತದ ಫುಲ್ ನಾವು ತಣ್ಣಗೆ ಹಿಮ ಬಿದ್ದಿದೆಯಲ್ಲ, ಸೇಮ್ ಫ್ರಿಡ್ಜಲ್ಲಿ ಇರೋ ಥರ ಇರುತ್ತೆ ಇವಾಗ.
ನೀರು ಸಕ್ಕದಾಗಿದೆ. ಲಾಸ್ಟ್ ಟೈಮಲ್ಲಿ ಕುಡಿದ್ವಲ್ಲ, ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನೇ ಆಗಲಿಲ್ಲ. ಕೋಲ್ಡ್ ಇರೋದಕ್ಕೆ ಸ್ವೀಟ್ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ನಮಗೆ ಆಪೋಸಿಟ್ ಇದು ಅಲ್ಲ, ಅದು ಕಪ್ಪುಲಿ ವೈಟ್ ಐತೆ, ಇದು ವೈಟಲ್ಲಿ ಕಪ್ಪು ಐತೆ. ವೈಟಲ್ಲಿ ಕಪ್ಪಿಲ್ಲ, ಇದು ವೈಟಲ್ಲಿ ಕಪ್ಪು, ಫುಲ್ ಕಪ್ಪರಲ್ಲ, ಫುಲ್ ಕಪ್ಪಿಲ್ಲ, ಬ್ರೌನ್ ಇಷ್ಟು ಅನ್ಸುತ್ತೆ. ತಲೆ ಮೇಲೆ ಸ್ಟಾರ್ ತಗೊಂಡಿಲ್ಲ, ತಾಂಡಿಲ್ವಾ? ಇಲ್ಲಿ ತಗೋಬೇಕಾ? ಇಲ್ಲಿ ಆಯ್ತಲ್ಲ ಒಂದೇ ಒಂದು, ಇನ್ನೂ ಕೇಳಿಕ್ಕಿರೋದು, ಇನ್ನೂ ಕೆಳಗಿರ್ಬೇಕಾ? ನಾಮೈಕ್ ಅಂತಾರಲ್ಲ ನೋಡಲಿ. ಮುಂದೆಗಡೆ ಐತಲ್ಲ ರೌಂಡ್ಗೆ, ಇದು ಫುಲ್ ಎಂಟಿ ಐತೆ. ಇದು ಕ್ಯೂಟ್ ಆಗೈತೆ. 2 ದಿವಸ ಕರು ಇದು. ನಿನ್ನೆ ಬೆಳಗ್ಗೆ ನೆನ್ನೆ ಎಷ್ಟೊತ್ತಾಗ 24 hour ಆಗಿದೆ ಇದು ಹೆಣ್ಗರು. ನಮ್ಮಲ್ಲಿ ಒಂದು 5-6 ಹಾಕಿದೆ, ಅವೆಲ್ಲ ಬರೀ ಓರಿನ ಹಾಕಿದೆ. ಇದೊಂದೇ ಹೆಣ್ಗರು ಹಿಡಿದಿರೋದು. ಕ್ಯೂಟ್ ಆಯ್ತು. ಇದ್ರಮ್ಮ ಇದೇ ಇದು 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 ಇದಾ ಇದಾ ಅಣ್ಣ ಫಸ್ಟ್ನೇ ಸುಳ್ಳಣ್ಣ ಇದು. ಫಸ್ಟ್ನೇ ಸುಳ್ಳು ಒಳ್ಳೆ ವಯಸ್ಸಾದಾಗ ಆಗತ್ತಣ್ಣ ಇದು. ಅಲ್ಲೇ ಅದೆಷ್ಟು ಮರಿ ಹಾಕೈತ ಅಲ್ಲೇ ಗೊತ್ತಿಲ್ಲ, ಅದು 3 ಆಗಿರ್ಬೇಕು ಅನ್ಸುತ್ತೆ. ಅಲ್ಲಿ 4ನೇ ಇದು ಮೊದಲನೇದಾ? ಮೊದಲನೇದಂತೆ ಇದು. ಆದ್ರೂ ಇದೇ ತಾನೇ ಇದು ಅಲ್ಲಲ್ವಾ? ಇದು ನಂದು ಮದ್ವೆಲಿ ಕರು ಜ್ವರ ಬಂದು ಬಿದೋಗ್ಬಿಟ್ಟಿದೆ ಎಲ್ಲ ಫುಲ್. ನನಗೆ ನೆನಪಿದೆ. 12 ಹಿಡ್ಕೊಂಡು ಹೋಗಿದ್ರು. ಇವತ್ತು ಈಗಾಗಿದೆ, ಅದು ಕರು ಹಾಕಿದೆ. ಇದು 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 ಎಸ್, ನಮ್ಮ ಮನೆಗೆ ಹೊಸ ಸದಸ್ಯೆ ಹುಡುಗಿ ಅಲ್ವಾ, ಹೊಸ ಸದಸ್ಯೆ. ಈ ಬಿಡು ಪಾಪ ಮಲ್ಕಂಡ್ಲಿ. ಅವಾಗಿಂದ ಎದ್ದೋಡಾಡ್ತಾ ಇತ್ತದು. ಎದ್ದೋಡಾಡ್ತಿತ್ತು. ಅಲ್ಲಿ ಹೋಗಿ ನೀರು ಕುಡೀತು, ಹಾಲು ಕುಡೀತು, ಎಲ್ಲ ಮಾಡ್ತು. ಈಗ ಬಂದ್ಬಿಟ್ಟು ಏದೋ ಅಂತಿದ್ಯಾ. ಅದ್ರ ಮೂತಿ ನೋಡು ಪಿಂಕ್ ಐತೆ. ಆಮೇಲೆ ಮೋಸ್ಟ್ಲಿ ಆ ಥರ ಬ್ಲ್ಯಾಕಾಗಿ ಕನ್ವರ್ಟ್ ಆಗ್ಬಿಡುತ್ತೇನೋ ಅಲ್ವಾ? ಅದ್ರದ್ದು ಆಯ್ತಲ್ಲ, ಅದ್ರದ್ದು ಮುಂದೆ ಮಚ್ಚೆ ಇರೋದು ಅನ್ಸುತ್ತಲ್ಲ. ಇದಕ್ಕೆ ನೋಡಿ ಫುಲ್ ಪ್ಯೂರಾಗಿ ಪಿಂಕಾಗಿ, ಮೇಲೆಲ್ಲ ಫುಲ್ ವೈಟ್. ಏಯ್, ನಾನೇ ಲಿಪ್ಸ್ಟಿಕ್ ಹಾಕ್ಲಿ? ಚೆನ್ನಾಗೈತೆ. ಫುಲ್ ಖುಷಿ. 9:30 ಆಯ್ತು ಆಲ್ರೆಡಿ. ಅಲ್ಲಿಂದ ದೋಸೆ ತಂದಿದ್ದೀನಲ್ಲ, ಅದನ್ನೇ ದೋಸೆ ಹಾಕ್ಬಿಡೋದು ಅಷ್ಟೇ. ತಲೆ ಮೇಲೆ ಹಾಕ್ಬಿಡ್ದು, ನನಗೆ ತಗೊಂಡು ತಿನ್ಬಿಡು. ಬಿಸಿಲು ಬರ್ತಲ್ಲ, ಹಿಂಗೆ ಹಾಕ್ಬಿಟ್ಟು. ಅದೆಷ್ಟು ಫೀಲ್ ಮಾಡ್ತೈತೆ ನೋಡಿ, ಗುದ್ಗಿದ್ಬಿಟ್ಟಾಯ್ತು. ಅದ್ರ ಮಗ್ಳನ್ ಮುಡ್ತಿದ್ದಲ್ಲ, ಅದಕ್ಕೆ. ಭಯ ಪಟ್ಕೊಂಡೆ ಹೋಯ್ತಿದ್ಯಾ ಹತ್ರಕ್ಕೆ? ನೀನಾ? ಡ್ಯೂಟಿಗೆ ಬೇರೆ ಹೋಗ್ಬೇಕು, ರಜೆ ಒಂದೇ ಮೇಲೆ ಹಾಕಿರೋದು. ನನ್ಕಿನ ಭಯ ಅದು. ಚಿಕನ್ ಫ್ರೈ ನಿನ್ಗೆ ಹೆಂಗೆ ಗೊತ್ತದ? ನಾನು ಕೈ ತೊಗೊಂಡು ಕೂತ್ಕೊಂಡಿದ್ದೀನಿ ಅಲ್ಲೇ ಅಂತ ಹೇಳ್ಬಿಟ್ಟು. ಆಯ್ತಲ್ಲ 4:15. ನಾನು ಕೇಳಿಸ್ಕೊಂಡೆ ಅಲ್ಲಿ. ಒಂದು ಫ್ರೈ ತಗೊಂಬತ್ತಿಂದಲೇ ಹೋಗ್ಬಿಟ್ಟು ಬಂದ್ಬಿಟ್ಟೆ ನಾನು. ಟೈಮ್ ಆಗೈತೆ 4:15 ಅಂದ್ಬಿಟ್ಟು ತೊಗೊಂಡು ಬಂದೆ ಅಷ್ಟೇ. ಮುದ್ದೆ ಕಟ್ತಿದ್ದಾರೆ ಅಮ್ಮ. ಚಿಕನ್ ಗ್ರೇವಿನ ಇದು? ಚಿಕನ್ ಫ್ರೈ. ಸಾಂಬಾರಾಗಿದೆ, ಮುದ್ದೆ ಆಗಬೇಕಷ್ಟೇ. ಸೂಪರ್ ಆಗುತ್ತೆ. ಚೆನ್ನಾಗಿದೆಯಾ? ಬೆಂದಿದೆಯಾ? ಸಾಕು ಬಂದಿರೋದು. ಆಫ್ ಮಾಡಲಾ? ಮುದ್ದೆ ಕಟ್ತವ್ರೆ ಅಮ್ಮ. ಮುದ್ದೆ ಆದಮೇಲೆ ಸಾಂಬಾರು ಜೊತೆ ಬಾರಿಸೋದು. ಟೇಸ್ಟಿಗಾದರೂ ಒಂದು ಪೀಸ್ ಕೊಡ್ತೀಯೇನೋ ಅಂತ ನೋಡ್ತಾ ಇದ್ದೀನಿ. ಸಾಂಬಾರು ಟೇಸ್ಟ್ ಸೂಪರ್ ಆಗುತ್ತೆ. ಔಟ್ ಆಫ್ 10? 8.5. ಇನ್ನೂ 1.5 ಬೆಟರ್ ಮಾಡ್ಬೋದು. ಓಕೆ. ಫ್ರೈ 10 to 10. 10 out of 10. ಹೆಂಗಿದ್ಯಮ್ಮ ಸಾಂಬಾರು? ಇನ್ನು ಇವಾಗ ಕೈ ಇಕ್ತಾ ಎಷ್ಟು ಬೇಗ ಬಿಟ್ರು. ಸಿಹಿಕೈ ಚಂದ್ರು ನಮ್ಮ ಮಮ್ಮಿ ಮುಂದೆ ಏನೂ ಅಲ್ಲ. ಯಾರ ಮುಂದೆ? ಸಿಹಿಕೈ ಚಂದ್ರು ನಮ್ಮ ಮಮ್ಮಿ ಮುಂದೆ ಏನೂ ಅಲ್ಲ.
ಅವನು ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ಅಂತಾನೆ. ಚೆನ್ನಾಗೈತೆ. ನಮ್ಮ ಮಮ್ಮಿ ನೆರಳಿಗೆ ಹೋಗಲ್ಲ. ಚೆನ್ನಾಗಿದೆ. ನೋಡ್ದಲ್ಲೇ ಚೆನ್ನಾಗೈತಲ್ಲ ಇಲ್ಲಿ. ನೋಡಿದ್ರೆ ಚೆನ್ನಾಗೈತೆ. 4:30ನಾ? ಇವಾಗ ಊಟ ಮಾಡ್ತಾ ಇದ್ದೀವಿ. ಏನವೆಲ್ಲ ವೇಸ್ಟಾ? ಸುಟ್ಟೋಗಿರೋದಾ? ಸುಟ್ಟೋರವೆಲ್ಲ ಹೀಟ್ ಜಾಸ್ತಿಯಾಗಿ ಸುಟ್ಟೋಗಿರೋದಾ? ಡೂಪ್ಲಿಕೇಟ್ ಅಂತೆ. ಹೀಟ್ ಜಾಸ್ತಿ ನೋಡ್ಕೊಂಡಲ್ಲಿದೆ ಬಿಸಿದು ಇರೋದು. ಅದಕ್ಕೆ ಇದು ಹೊಸ, ಇದು ನಂತರ ಐತೆ, ಇದು ನಂತರ ಐತೆ. ಇದು ಹಳೇದು ನಂತರ, ಹೊಸದು ನಿಂತರ. ನಂತರ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.